ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಿವಾಸದ ಮೇಲೆ ಐಟಿ ಅಧಿಕಾರಿಗಳ ದಾಳಿ ಮುಕ್ತಾಯಗೊಂಡಿದೆ. ಜನವರಿ 3ರಂದು ಮುಂಜಾನೆ 6 ಗಂಟೆಗೆ ಸುದೀಪ್ ಮನೆಯಲ್ಲಿ ಶುರುವಾದ ಆದಾಯ ತೆರಿಗೆ ಅಧಿಕಾರಿಗಳ ಪರಿಶೀಲನೆ ಇಂದು ಬೆಳಿಗ್ಗೆ 5:30ರ ಸುಮಾರಿಗೆ ಮುಕ್ತಾಯವಾಗಿದೆ. ಕೆಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡು ಆದಾಯ ತೆರಿಗೆಯ ಹಿರಿಯ ಅಧಿಕಾರಿಗಳು ಇಂದು ಬೆಳಗಿನ ಜಾವ ಸುದೀಪ್ ಮನೆಯಿಂದ ಹೊರಟರು. ಆದಾಯ ತೆರಿಗೆ ಇಲಾಖೆಯ 8 ಅಧಿಕಾರಿಗಳು 2 ದಿನ ಸುದೀಪ್ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸಿದರು. ಸುದೀಪ್ ಅವರ ತಾಯಿ ಮತ್ತು ಪತ್ನಿಯನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಸುದೀಪ್ ಅವರ ಬ್ಯಾಂಕ್ ವಹಿವಾಟು, ರಿಯಾಲಿಟಿ ಶೋ ಸಂಭಾವನೆ, ಚಿತ್ರಗಳ ಸಂಭಾವನೆ ಸೇರಿದಂತೆ ಎಲ್ಲ ಆದಾಯದ ಮೂಲಗಳ ಕುರಿತು ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. 47 ಗಂಟೆಗಳ ಕಾಲ ಸುದೀರ್ಘ ತನಿಖೆ ಮುಗಿದ ಬಳಿಕ ಸುದೀಪ್ ನಿವಾಸದಿಂದ ಅಧಿಕಾರಿಗಳು ಹೊರಟಿದ್ದಾರೆ. ಐಟಿ ಆಫೀಸರ್ಸ್ಗಳು ಹೊರಡುತ್ತಿದ್ದಂತೆಯೇ ಬಿಗ್ ಬಾಸ್ ಮನೆಗೆ ಕಿಚ್ಚ ಸುದೀಪ್ ತೆರಳಿದ್ದಾರೆ. ಇಂದು ಮತ್ತು ನಾಳೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಅವರ ಸಂಚಿಕೆಗಳು ಪ್ರಸಾರ ಆಗಬೇಕು. ಅದರ ಚಿತ್ರೀಕರಣದಲ್ಲಿ ಭಾಗವಹಿಸಲು ತರಾತುರಿಯಲ್ಲಿ ಸುದೀಪ್ ಬಿಡದಿ ಬಳಿಯ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ತೆರಳಿದ್ದಾರೆ. ಕಿಚ್ಚ ಸುದೀಪ್ ಅವರ ಮನೆಯ ಮೇಲೆ ಐಟಿ ದಾಳಿ ನಡೆದ ಕಾರಣ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ವಿಘ್ನವಾಗಬಹುದು ಎಂಬ ಆತಂಕ ಕಾಡುತ್ತಿತ್ತು. ಸತತ 3ನೇ ದಿನ ಪರಿಶೀಲನೆ ನಡೆದ ಕಾರಣ ವಾರದ ಕತೆ ಕಿಚ್ಚನ ಜೊತೆ ರೆಕಾರ್ಡಿಂಗ್ಗೆ ಸಮಸ್ಯೆ ಆಗಬಹುದು ಎನ್ನಲಾಗಿತ್ತು. ಆದರೆ ಶನಿವಾರ ಬೆಳಗ್ಗೆ ಸುದೀಪ್ ಅವರ ಮನೆಯ ಪರಿಶೀಲನೆ ಅಂತ್ಯವಾಗಿದ್ದು ಬಿಗ್ ಬಾಸ್ ಶೋಗೆ ಇದ್ದ ಆತಂಕ ದೂರವಾಗಿದೆ. ಎಂದಿನಂತೆ ಸುದೀಪ್ ಅವರು ಬಿಗ್ ಬಾಸ್ ವೀಕೆಂಡ್ನ ರೆಕಾರ್ಡಿಂಗ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದಕ್ಕೂ ಮುಂಚೆ ಈ ವಿಷಯವನ್ನ ಸ್ವತಃ ಬಿಗ್ ಬಾಸ್ ಆಯೋಜಕ ಪರಮೇಶ್ವರ್ ಗುಂಡ್ಕಲ್ ಅವರೇ ಸ್ಪಷ್ಟಪಡಿಸಿದ್ದರು. ಬಟ್ ಇದೀಗ ಅಧಿಕೃತವಾಗಿ ಐಟಿ ದಾಳಿ ಅಂತ್ಯವಾಗಿರುವುದು ಬಿಗ್ ಬಾಸ್ಗೆ ನಿರಾಳ ತಂದಿದೆ. ಇಂದು ಮಧ್ಯಾಹ್ನದ ವೇಳೆಗೆ ವಾರದ ಪಂಚಾಯಿತಿ ಶೋ ರೆಕಾರ್ಡಿಂಗ್ ಆಗಲಿದೆ. ಪ್ರತಿ ವಾರದಂತೆ ಎಲಿಮಿನೇಷನ್ ಮತ್ತು ಅತಿಥಿಗಳ ಜೊತೆ ಮಾತುಕತೆ ನಡೆಯಲಿದೆ. ರಾತ್ರಿ 8 ಗಂಟೆಗೆ ಬಿಗ್ ಬಾಸ್ ಶೋ ಪ್ರಸಾರವಾಗಲಿದೆ.